ಕಾಫಿ ನಾಡಲ್ಲಿ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ. ಚಿಕ್ಕಮಗಳೂರಿನ ಕಡೂರು ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಚಿತ್ತ ಮಳೆ ಅಬ್ಬರಕ್ಕೆ ಬಯಲು ಸೀಮೆ ಭಾಗ ತತ್ತರಿಸಿ ಹೋಗ್ತಾ ಇದೆ. ಕಾಫಿ ನಾಡಿನಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ. ಚಿಕ್ಕಮಗಳೂರಿನ ಕಡೂರು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಚಿತ್ತ ಮಳೆಯ ಅಬ್ಬರಕ್ಕೆ ಬಯಲು ಸೀಮೆ ಭಾಗ ತತ್ತರಿಸಿ ಹೋಗಿರುವುದು, ಮೈದುಂಬಿ ಹರಿತಾ ಇರುವಂತ ವೇದಾವತಿ ಆವತಿ ನದಿಗಳು. ಕುಂತಿಹೊಳೆ ಬಳಿ ವೇದಾವತಿ ಆವತಿ ನದಿ ದುಮ್ಮಿಕ್ಕಿ ಹರಿತಾ ಇದೆ. ನದಿಗಳ ಇಕ್ಕೆಲಗಳ ಹೊಲ ಗದ್ದೆ ತೋಟಗಳು ಜಲಾವೃತ ಆಗಿದ್ದಾವೆ. ರಾಗಿ ಬೆಳೆ ಕಳೆದುಕೊಳ್ಳುವ ಆತಂಕದಲ್ಲಿ ರೈತರಿದ್ದಾರೆ. ನೋಡಿ ಇಲ್ಲಿ ಯಾವ ರೀತಿಯಾಗಿ ನದಿ ಹರಿತಾ ಇದೆ ಅಂತ ಹೇಳಿ. ಚಿತ್ತ ಮಳೆ ಅಬ್ಬರ ಜೋರಾಗಿದೆ. ಈಗ ಬಯಲು ಸೀಮೆ ಭಾಗ ತತ್ತರಿಸಿ ಹೋಗ್ತಾ ಇದೆ. ಇತ್ತ ಮೈದುಂಬೆ ಹರಿತಾ ಇರೋದು ವೇದಾವತಿ ಆವತಿ ನದಿ. ಕುಂತಿಹೊಳೆ ಬಳಿ ವೇದಾವತಿ ಆವತಿ ನದಿ ದುಮ್ಮಿಕ್ಕಿ ಹರಿತಾ ಇರೋದು. ನದಿಗಳ ಇಕ್ಕೆಲಗಳ ಹೊಲ ಗದ್ದೆ ತೋಟಗಳು ಜಲಾವೃತ ಆಗಿ ಹೋಗಿದ್ದಾವೆ. ರಾಗಿ ಬೆಳೆ ಕಳೆದುಕೊಳ್ಳುವ ಆತಂಕದಲ್ಲಿ ರೈತರಿದ್ದಾರೆ. ಆ ಎಲ್ಲ ನೀರು ಏನಾದರೂ ರಾಗಿ ಹೊಲಕ್ಕೆ ನುಗ್ಗಿಬಿಟ್ರೆ ಅಲ್ಲಿಗೆ ರಾಗಿ ಬೆಳೆ ಸಂಪೂರ್ಣವಾಗಿ ನಾಶ ಆಗೋಗ್ಬಿಡುತ್ತೆ. ಹಾಗಾಗಿ ದೇವರೇ ಕಾಪಾಡಪ್ಪ ಅಂತ ಹೇಳಿ ದೇವರ ಮೊರೆ ಹೋಗಿದ್ದಾರೆ ಈಗ ಅಲ್ಲಿನ ರೈತರು.